ತ್ರಿದೇವಿ ಅವ್ರನ್ನ ಕರೆದು ಈ ಥರ ಲಾಂಚ್ ಮಾಡಿಸಿದ್ದೀವಂತ. ಸೊ ತಾರಾ ಮ್ಯಾಮ್ ಮತ್ತು ಸುಧಾರಾಣಿ ಮ್ಯಾಮ್ ಮತ್ತು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಥರ ನಮ್ಮ ಸಾಂಗ್ದು 3 ಲ್ಯಾಂಗ್ವೇಜ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತ್ರಿದೇವಿ ಅವ್ರು ಬಂದ್ಬಿಟ್ಟು ನಮ್ಮ ಸಾಂಗು, ನಮ್ಮ ಸಿನಿಮಾನ ಬ್ಲೆಸ್ಸಿಂಗ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಥ್ಯಾಂಕ್ ಯು. ಸೊ ನಮ್ಮ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ, ಕಾಪಾಡೋ ದೇವ್ರೆ, ಈ ಸಾಂಗ್ದು ಹೆಸರು ನೋಡ್ಬಿಟ್ಟೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಲಿರಿಕಲ್ ವಿಡಿಯೋ ಇರೋದ್ರಿಂದ ಆ ಒಂದು ಫೀಲ್ ಗೊತ್ತಾಗಿರುತ್ತೆ. ಈ ಒಂದು ಸಿನಿಮಾದು ತುಂಬ ಒಂದು ಇಂಟೆನ್ಸ್ ಟ್ರ್ಯಾಕು, ತುಂಬ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಬರೋ ಥರ ಸಾಂಗ್ ಇದು. ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ನ ಒಂದ್ಸಲಿ ಕೇಳಿಸಿದ್ರು ಮುಂಚೆ. ಆವಾಗ ಇನ್ನೂ ಮಂಗ್ಲಿ ಮ್ಯಾಮ್ ಆಡಿರಲಿಲ್ಲ ಆ ಸಾಂಗು. ಆವಾಗ ಅಫ್ಕೋರ್ಸ್ ತುಂಬ ಕನೆಕ್ಟ್ ಆಯಿತು. ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ತುಂಬ ಫೀಲ್ ಆಯಿತು ಸರ್ ಸಾಂಗು. ಅದಕ್ಕೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳಿದೆ, ಸರ್ ಏನು ಸರ್ ಇದು ಈ ಥರ ಫೀಲ್ ಆಯಿತು ಅಂತ. ಸೊ ಮಂಗ್ಲಿ ಮ್ಯಾಮ್, ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್, ಒನ್ಸ್ ಯೋರ್ ವಾಯ್ಸ್ is in this song, really it made me feel very heavy and I was very connected to the song. So that is the power that you have in your voice. And of course we have worked together earlier also, and you have given a big success even with my earlier song. Yeah. Hopefully this song will also be as big a success or even bigger. Thank you ma'am. And of course Iman sir, about you, there's whatever I say is going to be less, because from the beginning I've always admired your work, and being in this industry, we are always inclined to watching movies of all languages, and in Tamil, the movies that you have worked on and the kind of music that you have brought into these in that work, yavaglu, that's really close to my heart. So today I feel very grateful that in our movie you are the music, you are composing the music, and for that of course I'll have to thank Tarun sir to make it happen. Sir, thank you so much. ನೀವೇ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇರೋದು, ಇದನ್ನೆಲ್ಲ ನಡೆಸ್ತಾ ಇರೋದು, ಆ್ಯಂಡ್ ಎಲ್ಲರೂ ಅದೇ ಹೇಳ್ತಾರೆ ನಿಮ್ಮ ಬಗ್ಗೆ, ಯಾವುದ್ರಲ್ಲೂ ನೀವು ಕಾಂಪ್ರಮೈಸ್ ಆಗಲ್ಲ ಅಂತ. ಅದು ನಾವು ಹತ್ರದಿಂದ ನೋಡಿದ್ದೀವಿ. ನೀವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ, ಸಿನಿಮಾಗೆ ಏನು ಬೇಕು ಮಾಡೇ ಮಾಡ್ತೀರಾ. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಈ ರೀತಿ ಸಿನಿಮಾನ ತರ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಈ ರಿಸಲ್ಟ್ ಇವತ್ತು ನೀವು ನೋಡ್ತಾ ಇರೋದು ನಮ್ಮ ಸಿನಿಮಾದ ಡೈರೆಕ್ಟರ್ ಪುನೀತ್ ಸರ್. ಥ್ಯಾಂಕ್ ಯು ಸರ್. ಸಾರಿ, ಆವಾಗಲೇ ನಿಮ್ಮ ಹತ್ರ ಬಂದಿದ್ದೆ, ಹಂಗೆ ಡಿವಿಯೇಟ್ ಆದೆ. ರಾಜು ಸರ್, ಥ್ಯಾಂಕ್ ಯು. ನೀವು ನಿಮ್ಮ ಹೆಸರು ಅಲ್ಲೇ ಮೇಲೇ ಇದೆ. ಆ್ಯಸ್ ಅ ಪಿಲ್ಲರ್ ನೀವು ಈ ಸಿನಿಮಾ ಜೊತೆ ನಿಂತಿದ್ದೀರಾ. ನೀವು ಅದೆಲ್ಲ ಹೇಳ್ತೀರಾ ಇಲ್ಲ ನಾನೇನಿಲ್ಲ ಅಂತ, ಬಟ್ ದ ಥಿಂಗ್ ಈಸ್, ಆ್ಯಸ್ ಅ ಪಿಲ್ಲರ್ ನಿಮ್ಮ ಹೆಸರಿಲ್ಲಿದೆ ಅಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಅದ್ವೈತ್ ಸರ್ ಬಿಗಿನಿಂಗಿಂದ ಮಿಸ್ ಆಗಿದ್ರು, ಟೀಸರ್ಗೂ ಬಂದಿರಲಿಲ್ಲ ಅವರು. ಸೊ ನಮ್ಮ ಸಿನಿಮಾದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ಸ್ ಇವತ್ತು ನೋಡಿದ್ವಾಗ ನಿಮ್ಗೆ ಗೊತ್ತಾಗಿರುತ್ತೆ, ಬಿಕಾಸ್ ಕಂಪ್ಲೀಟ್ ನೈಟಲ್ಲಿ ಆಲ್ಮೋಸ್ಟ್ ನಡೆಯೋದು. ಸೊ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಇರೋದೇ ನಮ್ಮ ಅದ್ವೈತ್ ಸರು. ಆ ರೀತಿ ತೆಗೆದಿದ್ದಾರೆ, ತೋರಿಸಿದ್ದಾರೆ ಈ ಸಿನಿಮಾನ. ತುಂಬ ಬ್ಯೂಟಿಫುಲ್ ಆಗಿದೆ ಒಂದೊಂದು ಫ್ರೇಮು. ಅದ್ರಲ್ಲಿ ನಮಗೂ ಅಷ್ಟೇ ಚೆನ್ನಾಗಿ, ನಾವು ಹಿಂಗೆ ಇದ್ರೂ ಸೂಪರಾಗಿ ತೋರಿಸಿದ್ದಾರೆ ನಮ್ಮನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರೇ, ನಿಮ್ಮ ಬಗ್ಗೆ ನಮ್ಮ ಮೊದಲನೇ ಸಾಂಗು ಅಷ್ಟೇ. ಐ ಥಿಂಕ್ ಅವ್ರದ್ದು ಮೇನ್ ಕ್ವಾಲಿಟಿ ಏನಂದರೆ, ನನಗೆ ಯಾವತ್ತೂ ಅನ್ಸೋದು, ಅವ್ರಿಗೂ ಹೇಳಿದ್ದೀನಿ ನಾನು, ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನೇನೋ ಬರೆಯೋದಕ್ಕಿಂತ ತುಂಬ ಹತ್ತಿರವಾಗಿರೋ ಪದಗಳನ್ನ ಉಪಯೋಗಿಸ್ತಾರೆ ಅವರು. ಅಂದರೆ ತುಂಬ ಸಿಂಪಲ್ ಪದಗಳನ್ನ ಎಷ್ಟಾಗತ್ತಷ್ಟು ಉಪಯೋಗಿಸ್ಬಿಟ್ಟು ಅದ್ರ ಮೀನಿಂಗ್ನ ಬ್ಯೂಟಿಫುಲ್ ಆಗಿ ತರ್ತಾರೆ ಅವರು. ಸೊ ಐ ಥಿಂಕ್ ಅದು ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಏನೇನೋ ಹೆವಿ ಪದಗಳನ್ನ ಯೂಸ್ ಮಾಡಿಬಿಟ್ರೆ ಅದನ್ನ ನಾವೇ 2 ಸಲ ನೋಡಿಕೊಂಡು ಇದಲ್ವ ಪದ ಅಂತ ಆಮೇಲೆ ಹಾಡ್ತೀವಿ. ಇದು ತುಂಬ ಈಸಿ, ಒಂದ್ಸಲಿ ಕೇಳಿದ ತಕ್ಷಣ ನಮ್ಗೆ ಹತ್ರ ಆಗ್ಬಿಡುತ್ತೆ ಸಾಂಗು. ಸೊ ಐ ಥಿಂಕ್ ಅದು ನಿಮ್ಮದು, ಐ ಫೀಲ್ ವೆರಿ ಬಿಗ್ ಕ್ವಾಲಿಟಿ ನಿಮ್ಮದು. ಸೊ ಎಸ್ ಪ್ರಿಯಾಂಕಾ ಅವರೇ, ನಿಮ್ಮ ಬಗ್ಗೆ ಏನು ಹೇಳೋದು. ನಾವು ಆಫ್ಕೋರ್ಸ್ ವಿ ಹ್ಯಾವ್ ವರ್ಕ್ ಟುಗೆದರ್ ಈ ಸಿನಿಮಾ ಅಲ್ಲಿ, ಆ್ಯಂಡ್ ಇಟ್ಸ್ ಬಿನ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಸೊ ಎಸ್, ಹೋಪ್ಫುಲಿ ಆಲ್ ಆಫ್ ಯು, ನಿಮ್ಗೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಟೀಸರ್ ಮತ್ತು ಫಸ್ಟ್ ಸಾಂಗಿಗೆ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬಂದಿದೆ.
ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀವಿ. ಅದೇ ರೀತಿ ಈ ಸಾಂಗ್ನು ಗೆಲ್ಲಿಸಿ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಫಸ್ಟ್ 3 ಜನ ಮಹಾನಟಿಯರು ಕೂತಿದ್ದಾರೆ. ಖುಷಿ ಆಗುತ್ತೆ ಮ್ಯಾಮ್, ಯಾಕಂದರೆ ಫಸ್ಟು ಯಾವುದೇ ಒಂದು ನಾವು ಎಕ್ಸ್ಪ್ರೆಷನ್ಸ್ ಆಗಲಿ ಏನೇ ಒಂದು ಬರಬೇಕು ಅಂದ್ರೂ ಫಸ್ಟ್ ನಾವು ನೋಡೋದೇ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತೀವಿ. ಅವ್ರು ಹೇಗೆ ಮಾಡಿದ್ದಾರೆ, ಯಾವುದೋ ಎಮೋಷನ್ಸ್ ಬರ್ತಾ ಇಲ್ಲ ಅಂದರೆ ಫಸ್ಟು ಶ್ರುತಿ ಮ್ಯಾಮ್ ನೋಡ್ತೀವಿ, ಸೊ ತಾರಾ ಮ್ಯಾಮ್ನ ಹಾಗೆ ಸುಧಾ ಮ್ಯಾಮ್ನ ನೋಡ್ತೀವಿ. ಸೊ ಹೀಗೆ ಅವರೆಲ್ಲ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಆ್ಯಂಡ್ ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಯಾವಾಗ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೆಲೋಡಿ ಸಾಂಗ್ನ ನಮಗೆ ಕೊಟ್ಟಿದ್ದಾರೆ ಇಮಾನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಾರ್ಜುನ್ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನೋಡಿದ ಸಾಂಗ್ ಈ ವಿಜುವಲ್ಸ್ ಜೊತೆ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಮಂಗ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನಿಮ್ಮ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬೋದು. ರಾಬರ್ಟ್ ಸಿನಿಮಾದಲ್ಲಿ ಕಣ್ಣು ಹೊಡಿಯೋಕೆ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್. ಯಾವಾಗಲೂ ನನಗೆ ಖುಷಿ ಆಗಲಿ ಏನೇ ಆಗಲಿ ಆ ಸಾಂಗ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಲೈಕ್ ಈ ಥರ ನಿಮ್ಮ ವಾಯ್ಸ್ ಅಂದ್ರೇ ಅಷ್ಟು ಇಷ್ಟ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿರೋದಕ್ಕೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ ಸುಧಾ ಮ್ಯಾಮ್ಗೂ ಫಸ್ಟು ಅಣ್ಣ ಅವರ ಸಿನಿಮಾ ಪ್ರೊಡಕ್ಷನಲ್ಲೇ ಸಿಕ್ಕಿದ್ದು. ಆ್ಯಂಡ್ ರಕ್ಷಿತಾ ಮ್ಯಾಮ್ಗೆ ಅಪ್ಪು ಸರ್ ಬ್ಯಾನರಲ್ಲಿ ಸಿಕ್ಕಿದ್ದು. ನನಗೆ ತರುಣ್ ಸರ್ ಪ್ರೊಡಕ್ಷನಲ್ಲಿ ಸಿಕ್ಕಿರೋದ್ರಿಂದ ಲೈಕ್ ನನಗೂ ಒಂದು ಹೋಪ್ ಇದೆ, ಓಕೆ ಚೆನ್ನಾಗಿ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. And it was wonderful experience working with Rana sir, Puneet sir and Advait sir. So ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ರಾತ್ರಿಲೂ ಅಷ್ಟು ಚೆನ್ನಾಗಿ ಲೈಟ್ ಹಾಕಿ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅದ್ವೈತ್ ಸರ್. ಥ್ಯಾಂಕ್ ಯು ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಇವಾಗ ನಾನೇನಾ ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಮೇಲೆ ನಮ್ಮ ಮೇಲೆ ಯಾವಾಗಲೂ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಆಲ್ಬಮ್ ಆಗೋಕ್ಕೆ ಒಂದು ಮುಖ್ಯ ಕಾರಣ ತರುಣ್ ಸರ್. ಸೊ ಸರ್ ಥ್ಯಾಂಕ್ ಯು. ಈ ಥರ ಒಂದು ಪ್ಯೂರೆಸ್ಟ್ ಆಲ್ಬಮ್ ಅಪರೂಪ ಸಿಗೋದು. ಯಾಕಂದರೆ ಕಮರ್ಷಿಯಲ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲ ಸಿನಿಮಾಲೂ ಅದೊಂದು ಎಲಿಮೆಂಟ್ ಆಗಿರುತ್ತೆ. ಸೊ ಈ ಥರ ಕಥೆಗಳು ಸಿಕ್ಕಾಗ ಮಾತ್ರ ಈ ಥರ ಕಾಪಾಡೋದು ಯಾವ್ರೆ ಯಾವಾಗ ಆ ಥರ ಸಾಂಗ್ಗಳನ್ನ ನಾವು ಬರೆಯೋಕ್ಕಾಗೋದು ಆ್ಯಂಡ್ ತುಂಬ ಡೆಪ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಸರ್ ಥ್ಯಾಂಕ್ ಯು. ಆ್ಯಂಡ್ ಇಮಾನ್ ಸರ್ ಆ್ಯಂಡ್ ಮಂಗ್ಲಿ ಮ್ಯಾಮ್ ಥ್ಯಾಂಕ್ ಯು. ನೀವಿಬ್ಬರು ಜೀವ ಈ ಸಾಂಗಿಗೆ. ಆ್ಯಂಡ್ ಬೀಯಿಂಗ್ ಎ ಫ್ಯಾನ್ ಬಾಯ್ ಸರ್, ನಮ್ಮ ವೆನ್ ಐ ವಾಸ್ ಇನ್ ಕಾಲೇಜ್ ವಿತೌಟ್ ಯುವರ್ ಸಾಂಗ್ಸ್ ಐ ಥಿಂಕ್ ಕಾಲೇಜ್ ಡೇಸ್ ನೆವರ್ ಹ್ಯಾಪೆಂಡ್. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್. ಆ್ಯಂಡ್ ರಾಜು ಅಣ್ಣನ ಯಾವಾಗಲೂ ನಾನು ಆನ್ ಫೀಲ್ಡ್ ನೋಡಿದ್ದು ಜಾಸ್ತಿ. ಇವತ್ತು ಅಣ್ಣ ಥ್ಯಾಂಕ್ ಯು ಅಣ್ಣ. ಜೊತೆಗೆ ರಾಣಾ ಸರ್ ಆ್ಯಂಡ್ ಪ್ರಿಯಾಂಕಾ ಅವರು, ಯಾಕಂದರೆ ನೀವಿಬ್ಬರು ಇದಕ್ಕೆ ಸೋಲ್ ತುಂಬಿಲ್ಲ ಅಂದರೆ ಇಷ್ಟು ಹೆವಿ ಅನಿಸಲ್ಲ ಈ ಸಾಂಗು. ಸೊ ಈಗ ಆಲ್ರೆಡಿ ನಾನು ಕೆಲವು ವಿಜುವಲ್ಸ್ ನೋಡಿದ್ದೀನಿ. ಸೊ ತುಂಬ ಹೆವಿ ಅನಿಸುತ್ತೆ ಈ ಸಾಂಗ್ ಬರೋ ಸಿಚುವೇಶನ್ನು. ಸೊ ಎಲ್ಲ ಸೇರಿ ಕಾಪಾಡೋ ದೇವರೇ ಆಗಿದೆ. ಆ ದೇವರು ನಮ್ಮನ್ನು ಈ ಸಾಂಗ್ ಮುಖಾಂತರ ಈ ಸಿನಿಮಾನ ಕಾಪಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಐ ಥಿಂಕ್ ತರುಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಗ್ರೇಟ್ ಸಪೋರ್ಟ್. ಅಂದರೆ ಪ್ರತಿ ಸಲ ಏನೇ ಇಶ್ಯೂ ಆಗಲಿ, ಏನೋ ಸಮಸ್ಯೆ ಆಯ್ತು, ಇನ್ನೇ ಮತ್ತೊಂದೇನಾಯ್ತು, ಏನಾದರೂ ವಿ ವುಡ್ ಜಸ್ಟ್ ಗೋ ಬ್ಯಾಕ್ ಟು ಹಿಮ್. ಅವ್ರು ಮಾಡೋಣ ಬನ್ನಿ, ಇದನ್ನು ಮಾಡೋಣ ಅದನ್ನು ಮಾಡಿ, ಏನೋ ಹಿ ವುಡ್ ಆಲ್ವೇಸ್ ಕಮ್ ಅಪ್ ವಿತ್ ಅ ವಂಡರ್ಫುಲ್ ಸೊಲ್ಯೂಷನ್. ಒಂದು ತುಂಬ ಹಾರ್ಮೋನಿಯಸ್ ಆಗಿ ಆದಂಥ ಒಂದು ಸಿನಿಮಾ ಇದು. ಆ್ಯಂಡ್ ಡೆಫಿನೆಟ್ಲಿ ಪ್ರಿಯಾಂಕಾ ಆ್ಯಂಡ್ ರಾಣಾ ಫ್ಯಾಬ್ಯುಲಸ್ ಆರ್ಟಿಸ್ಟ್ ಆನ್ ಸ್ಕ್ರೀನ್, ಎಲ್ಲರೂ ನೋಡ್ತಾ ಇದ್ದೀರಾ. ಜೊತೆಗೆ ಪುನೀತ್ ಸರ್ ಬ್ಯೂಟಿಫುಲ್ಲಾಗಿ ಬರ್ಕೊಂಡಿದ್ದಾರೆ ಕಥೆನ, ಅಷ್ಟೇ ಅದ್ಭುತವಾಗಿ ಪ್ರತಿಯೊಬ್ಬರನ್ನು ನಿಭಾಯಿಸ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಇಡೀ ಪ್ರೊಡಕ್ಷನ್ ಟೀಮು, ಸೂರಜ್, ರಾಮಣ್ಣ, ನರಸಿಂಹಣ್ಣ, ಇಡೀ ಡೈರೆಕ್ಷನ್ ಟೀಮ್, ಗುರು ಅವರು ಎಲ್ಲರೂ ಭಾಳ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅಂದರೆ ಈ ಸಿನಿಮಾಲಿ ಈ ಹಾಡಲ್ಲಿ ನಿಮ್ಗೆ ಏನೇನು ಎಮೋಷನ್ ಫೀಲ್ ಆಗುತ್ತೋ ಅಷ್ಟು ಎಮೋಷನ್ ನಮಗೆ ಬಹುಶಃ ಶೂಟಿಂಗ್ ಮಾಡುವಾಗಲೂ ಆಗ್ತಾಯಿತ್ತು. ಎವ್ರಿ ಸಿಂಗಲ್ ಡೇ ಇಟ್ ವಾಸ್ ಅ ವೆರಿ ಹೆವಿ ಅವರ್ಸ್ ಆಫ್ ಶೂಟಿಂಗ್. ಸೊ ಭಾಳ ಮನಸ್ಸಿಟ್ಟು ಮನಸಾರೆ ಮಾಡಿರುವಂಥ ಸಿನಿಮಾ. ಇದ್ರ ಜೊತೆಗೆ ವೆನ್ ವಿ ಹ್ಯಾವ್ ಪೀಪಲ್ ಲೈಕ್ ಇಮಾನ್ ಸರ್ doing such fabulous job, I think everybody else becomes really small in front of a personality like Iman sir. Thank you so much sir, thank you so much. And Nagarjun Sharma avaru, thank you Sudharani ma'am, Shruti ma'am, Tara ma'am, ಎಲ್ಲರಿಗೂ thank you so much for being there. And ಡಿಸ್ಟ್ರಿಬ್ಯೂಷನ್ ಟೀಸರ್ಗೂ ಮುಂಚೆನೇ ಪರ್ಚೇಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ರೀಸನ್ ಇದೆ ಸರ್. ನಾವು ಯಾವತ್ತೂ ಡಿಸ್ಟ್ರಿಬ್ಯೂಟ್ರುಗಳು ಸಿನಿಮಾನ ನೋಡೋದು ಸೆಕೆಂಡ್ರಿ,
ಫಸ್ಟು ನಾವು ನೋಡೋದೇ ಟೀಮನ್ನು ನೋಡ್ತೀವಿ. ನಾವು ಇವತ್ತೆಲ್ಲ ಕ್ರೋರ್ ಟುಗೆದರ್ ಕೊಡ್ಬೋದು, ಮೂವಿ ಪರ್ಚೇಸ್ ಮಾಡ್ಬೋದು. ಈಗ ನಾವು ನಿಮ್ಮದು ಗುರು ಶಿಷ್ಯರು ನೋಡಿದಾಗಲೂ ನಾವು ಅವತ್ತು ನೋಡಿದ್ದೆ ನಿಮ್ಮ ಟೀಮ್ನ ನಾನು. ಯಾಕೆಂದರೆ ನನಗೆ ಇನ್ನೂ ನೆನಪಿದೆ, ಗುರು ಶಿಷ್ಯರು ಮೂವಿನ ನಾನು KR ನಗರದ ಹತ್ರ ನಾನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೆ. ಅವತ್ತು ನಿಮ್ಮದೊಂದು ಸಾಂಗ್ ರಿಲೀಸ್ ಆಗುತ್ತೆ, ಗುರು ಬ್ರಹ್ಮ ಗುರು ವಿಷ್ಣು ಅಂತ, ಡೈರೆಕ್ಟ್ರ್ ಇಲ್ಲೇ ಇದ್ದಾರೆ. ನನಗೆ ಆವಾಗ ಇವ್ರನ್ನ ನನ್ನ ಲೈಫಲ್ಲಿ ನೋಡಿಲ್ಲ, ನಿಮ್ಮ ಜೊತೆ ನಮಗೆ ಕಾಂಟ್ಯಾಕ್ಟ್ ಇಲ್ಲ. ನಾವು ಯಾರ್ದೋ ಇನ್ನೊಂದು ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸಿ ನಿಮ್ಮ ಆಫೀಸಿಗೆ ಬಂದು ಮೂವಿ ಪರ್ಚೇಸ್ ಮಾಡಿದ್ದು. ಆಮೇಲೆ ಆ ಮೂವಿ ಹೇಗಾಯಿತು ಅಂತ ಎಲ್ರಿಗೂ ಗೊತ್ತಿದೆ. ಅಲ್ಲಿಂದ ನೆಕ್ಸ್ಟು ಈ ಸಿನಿಮಾನ ನಾವು ತಗೋಬೇಕು ಅಂತ ಅಂದಾಗ ಮೊದಲನೇದಾಗಿ ನೀವು ನನಗೆ ಈ ಥರ ಸಿನಿಮಾ ಮಾಡಬೇಕು ಸರ್ ಅಂತ ನೀವು ನನ್ನ ಜೊತೆ ಮಾತಾಡ್ತೀರಿ. ಅಂದರೆ ನಾವು ತರುಣ್ ಸರ್ ರೆಗ್ಯುಲರ್ ಮಾತಾಡ್ತಾ ಇರ್ತೀವಿ. ಆವಾಗ ಇದಕ್ಕೆ ಹೀರೋಗಳು 4-5 ಜನ ಡಿಸ್ಕಸ್ ಎಲ್ಲ ಆದಾಗ ಕೊನೆಗೆ ಸರ್ನ ಫೈನಲ್ ಮಾಡ್ತೀರಿ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಡಿ ಇಮ್ಮಾನ್ ಅವರು, ಸರ್ ನಿಮ್ಗೆ ಗೊತ್ತಿಲ್ಲ, ನಾನು 2019ನಲ್ಲಿ ದೇರ್ ಇಸ್ ಒಂದು ಮೂವಿ ವಿಶ್ವಾಸಂ, ಯುವರ್ ಮೂವಿ, ದೇರ್ ಇಸ್ ಒಂದು ಸಾಂಗ್, ವೆರಿ ಫೇಮಸ್ ಸಾಂಗ್ ಇಯರ್. ನಾನು ಅದಕ್ಕೆ ಫ್ಯಾನ್ ಆ ಮೂವಿಗೆ, ಆ ಸಾಂಗಿಗೆ. ಕಣ್ಣಾನೆ ಕಣ್ಣೆ ಸಾಂಗ್ ನಮ್ಮ ಥಿಯೇಟ್ರ್ ಇತ್ತು ಅದು ಅವಾಗ ಅದು ಮೆಗಾ ಬ್ಲಾಕ್ ಬಸ್ಟರ್ ಅದು. ಮತ್ತು ಟೀಮು ಇನ್ನು ನಮ್ಮ ಲಿರಿಕ್ ಎಲ್ಲ ನಮ್ಮ ನಾಗಾರ್ಜುನ ಶರ್ಮ ಅವರು, ನಮ್ಮ ಭೀಮಾ ಸಿನಿಮಾಗಂತೂ ಅವ್ರನ್ನ ನಾವು ಲೀಸ್ಗೆ ಹಾಕೊಂಡ್ಬಿಟ್ಟಿದ್ದೋ. ಭೀಮಾದಲ್ಲಿ ಎಲ್ಲ ಸಾಂಗ್ನು ನಮಗೆ ಹಿಟ್ ಮಾಡಿಕೊಟ್ಟು ಆಮೇಲೆ ಇವತ್ತಿಗೆ ನಮ್ಮದು ಭೀಮಾ ಸಿನಿಮಾ ರಿಲೀಸ್ ಆಗಿ ಎಕ್ಸಾಕ್ಟಾಗಿ 1 ಇಯರ್ ಸರ್ ಇವತ್ತಿಗೆ. ನೋಡಿ ಎಂಥ ಕೋಇನ್ಸಿಡೆನ್ಸ್, ಇವತ್ತು ಸೇಮ್ ಡೇ ನಾವು ಇವತ್ತು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ಸಿನಿಮಾನ ಬಿಫೋರ್ ನಮಗೆ ನಾವು ತರುಣ್ ಸರ್ ಒಂದ್ಸಲಿ ಮಾತಾಡ್ತಾ ಇರ್ತೀವಿ. ಅವಾಗ ನಾನಾಗೆ ಕೇಳಿದ್ದು ಸಾಂಗ್ ಯಾವುದನ್ನ ಡಿಸ್ಟ್ರಿಬ್ಯೂಷನ್ ಏನು ಅಂದ್ಕೊಂಡಿದ್ದೀರಿ, ಅವ್ರೇನು ಮಾತಾಡಲ್ಲ, ಬಟ್ ಅವ್ರ ಮನಸ್ಸಲ್ಲಿ ನಮಗೆ ಕೊಡಬೇಕು ಅನ್ನೋದಿತ್ತು ಅಂತ ನನಗೆ ಗೊತ್ತದು. ಆಮೇಲೆ ಸರಿ ಸರ್ ಅಂತಂದರೆ, ಸರ್ ಇದು ಏನಾರಾಗಲಿ ನೀವು ರೇಟು ಸಪ್ರೇಟಾಗಿರಲಿ, ಯಾಕೆಂದರೆ ಸ್ನೇಹಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಮಾಡೋಕ್ಕೆ ದುಡ್ಡು ಬೇಕು. ಈಗ ಯಾರು ಸ್ನೇಹ 2 ಇದ್ರೂ ಯಾರು ಫ್ರೀ ಬಂದು ಮಾಡಲ್ಲ, ಹಂಗಂದ್ಬಿಟ್ಟು ಒಂದು ಕನ್ಸಿಡರೇಷನ್ ಇರ್ತದೆ. ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಓಕೆ ಆದಮೇಲೆ ನನಗೆ ಅವತ್ತೇ ಟೀಸರ್ ತೋರಿಸ್ತಾರೆ ಅವರು. ಟೀಸರ್ ಅಂತ ನಾನು ಅವತ್ತೇ ಹೇಳಿರ್ತೀನಿ, ಸರ್ ಇದು ಮೆಗಾ ಹಿಟ್ ಆಗುತ್ತೆ ಟೀಸರ್ ಅಂತ ಅಂದ್ಬಿಟ್ಟು. ಅದೇ ರೀತಿ ಸಿನಿಮಾ ಮೇಲೆ ನಿಮ್ಮೆಲ್ಲರಿಗೂ ಯಾವ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇದೆಯೋ ಅಷ್ಟೇ ಎಕ್ಸ್ಪೆಕ್ಟೇಷನು ನಾಟಿವನ್ನೇ ಡಿಸ್ಟ್ರಿಬ್ಯೂಟರ್ ಆಗಲ್ಲ, ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ನಾನು ಇಟ್ಕೊಂಡಿದ್ದೀನಿ. ಸಿನಿಮಾನ ಆದಷ್ಟು ಬೇಗ ತೆರೆಗೆ ತರ್ತೀವಿ. ಒಂದು ಡೇಟನ್ನು ನಾವು ಫೈನಲ್ ಮಾಡ್ಕೊಂಡಿದ್ದೀವಿ ನಾನು ತರುಣ್ ಸರ್ ಆಲ್ರೆಡಿ. ಅದನ್ನು ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಇಂಥ ಒಂದು ಹೊಸ ಟೀಮ್ನ ಕಟ್ಕೊಂಡು ಈ ರೀತಿ ತುಂಬ ಕ್ವಾಲಿಟಿ ವೈಸಲ್ಲಿ ಈಗ ನಾವೆಲ್ಲ ಮಾಡ್ತೀವಿ. ಈಗ ಇನ್ ಕೇಸ್ ನನ್ನ ಹತ್ರನೂ ಕೆಲವೊಬ್ರು ಕತೆ ಹೇಳಕ್ಕೆ ಬರ್ತಿರ್ತಾರೆ ಹೊಸ ನಿರ್ದೇಶಕರು. ಅವರು ಪಾಪ ತುಂಬ ಸಲ ಮಾತಾಡ್ತಾರೆ, ಸರ್ ನಾವೆಲ್ಲೇ ಹೋದ್ರು ಇದೇ ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಇಷ್ಟೇ ಮಾಡಬೇಕು, ಇವತ್ತು TV ರೇಟ್ಸ್ ಇಲ್ಲ, ಸ್ಯಾಟಲೈಟ್ ರೇಟ್ಸ್ ಇಲ್ಲ, ಹಿಂದಿ ಸೇಲ್ ಆಗಲ್ಲ, ಈ ರೀತಿ ಎಲ್ಲ ಮಾತಾಡ್ತಾರೆ ಸರ್ ಅಂತ ಅಂದಾಗ. ಆದರೆ ತರುಣ್ ಸರ್ ನನಗೆ ಗೊತ್ತಿದೆ, ನಾನು ಅವ್ರನ್ನ ಹೊಗಳಕ್ಕೆ ಹೇಳ್ತಾ ಇಲ್ಲ. ಸಿನಿಮಾದ ಕ್ವಾಲಿಟಿ ರಿಲೀಸ್ ಆದಮೇಲೆ ನೀವು ಅವತ್ತು ಹೇಳಿ, ಸಿನಿಮಾ ಕ್ವಾಲಿಟಿಗೆ ನಾಟಿವನ್ನೇ ಒಂದು ಕಡೆನೂ 0.1% ಕೂಡ ಕಡಿಮೆ ಮಾಡ್ದೇ ಕ್ವಾಲಿಟಿ ವೈಸ್ ಕ್ವಾಲಿಟಿ ಅಂದರೆ ಈಕ್ವಲ್ಸ್ ಟು ತರುಣ್ ಸರ್ ಅನ್ನೋ ರೀತಿ ಸಿನಿಮಾ ಇದೆ. ಆ ಎಕ್ಸ್ಪೆಕ್ಟೇಷನ್ನ ನೀವು ರೀಚ್ ಆಗೇ ಆಗ್ತೀರಿ ಅಂತ ನಂಬಿಕೆ ನನಗಿದೆ. ಆದಷ್ಟು ಬೇಗ ಬರ್ತೀವಿ. ಇನ್ನು ಹೀರೋ ಬಗ್ಗೆ ನಾವು ಹೇಳಂಗೆ ಇಲ್ಲ. ನನಗೆ ಪ್ರೇಮ್ ಸರ್ ತುಂಬ ಪರಿಚಯ ಇರೋದ್ರಿಂದ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಮತ್ತು ಹೀರೋಯಿನ್ನು ಕೂಡ ಅಷ್ಟೇ, ಮನೆ ಮಾತಾಗಿದ್ದಾರೆ ಅವರೆಲ್ಲ ಶೋ ಮಹಾನಟಿಲಿ. ಇನ್ನು ಮಂಗಳೈ ಮ್ಯಾಮ್ ಬಗ್ಗೆ ಅವ್ರ ವಾಯ್ಸ್ಗೆ ಒಂದು ಸಪ್ರೇಟು ಇದಿದೆ. ಆಮೇಲೆ ಇವತ್ತು ನಿಮಗೆ ಈ ಸಾಂಗ್ಗೆ ಎಂತೆಂಥ ದೊಡ್ಡ ಲೆಜೆಂಡ್ಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಈ ಚಿತ್ರಕ್ಕೆ ಆದಷ್ಟು ಬೇಗ ಬರ್ತೀವಿ. ದೊಡ್ಡ ಮಟ್ಟದ ಸಪೋರ್ಟ್ ಕೊಡಿ. ಈ ಸಪೋರ್ಟ್ ಈ ಸಿನಿಮಾಗೆ ಸಿಕ್ಕಿದ್ರೆ ಮತ್ತಷ್ಟು ಚಿತ್ರಗಳು ಸೇಮ್ ಇದೇ ರೀತಿ ಬರ್ತವೆ. ಅಷ್ಟು ಚಿತ್ರಗಳನ್ನ ಬೇಕಾದ್ರೆ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡೋಣ. ಥ್ಯಾಂಕ್ ಯು. ಫಸ್ಟ್ ಇಮಾನ್ ಸರ್ ಪಾಂಡೆ ನಾಯ್ಡು ಅಂತ ಕನ್ನಡದಲ್ಲಿ ರಿಮೇಕ್ ಮಾಡಿದ್ವಿ, ಸೇಮ್ ಸಾಂಗ್ಸ್. ಅದಕ್ಕೆ ನಾನು ಡೈಲಾಗ್ ರೈಟರ್ ಆ್ಯಕ್ಚುಲಿ. ಸೊ ಅವಾಗಿಂದ ನನಗೆ ಕಾಂಪೋಸಿಷನ್, ಆ ಸೌಂಡಿಂಗೇ ತುಂಬ ಇಷ್ಟ. ಆಮೇಲೆ ಅಪ್ಪು ಸರ್ದು ಚಕ್ರವ್ಯೂಹ ಅದೆಲ್ಲ ನನಗೇನು ಕನ್ನಡದ್ದು ಒಂದು ಹೊಸ ಕೋಟಿಗೊಬ್ಬ ಆಗಿರ್ಬೋದು, ತುಂಬ ಚೆನ್ನಾಗಿ. ಸೊ ಅವಾಗಿಂದ ನಿಮ್ಮ ಅಭಿಮಾನಿ. ತರುಣ್ ಸರ್ ನನಗೆ ಫಸ್ಟಿಗೆ ಸ್ವಲ್ಪ ಚರ್ಚೆ ಆದಾಗ ಇಮಾನ್ ಹೋಗೋಣ ಅಂತಂದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಈ ಬ್ಯಾಕ್ರಪ್ ಈ ಸಿನಿಮಾಗೆ ಅವರು ತುಂಬ ಸೂಕ್ತವಾಗಿತ್ತು. ಸೊ ಅವಾಗಲೇ ನಾನು ತರುಣ್ ಸರ್ ಅವ್ರ ಆಯ್ಕೆನೇ ಮೊದಲಿಂದ ನನಗೆ ಒಂಥರ ಸ್ಪೆಷಲ್. ಸೊ ಮ್ಯೂಸಿಕ್ ಡೈರೆಕ್ಟ್ರ್ ಆಯ್ಕೆಯಲ್ಲೂ ತರುಣ್ ಸರ್ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್ ತರುಣ್ ಸರ್. ನಾನು ಈ ಸಿನಿಮಾ ಅಂದರೆ ವಿಜುವಲ್ ನಾನು ನೋಡಿದ್ದೀನಿ ಆಲ್ರೆಡಿ. ನೋಡುವಾಗಾದರೆ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನಮಗೆ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ. ನಿಮಗೂ ಸಹ ಅಂದರೆ ಸಿನಿಮಾ ನೋಡುವಾಗಾದರೆ ಆ ಸಂದರ್ಭನೇ ಹಾಗೆ ಮೂಡಿ ಬಂದಿದೆ. ಪುನೀತ್ ಅವರು
ತುಂಬ ಆ ಎಂಡಿಗೆ ತಗೊಂಡೋಗ್ತಾರೆ ಸಿನಿಮಾ. ಎಲ್ಲರ ಕಣ್ಣಂಚಲ್ಲಿ ಕಣ್ಣಂಚಲ್ಲಿ ನೀರು ಬಂದೇ ಬರುತ್ತೆ. ಸೊ ಪುನೀತ್ ತುಂಬ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಕಾರಣ ಹೀರೋ ತುಂಬ ಎಫರ್ಟ್ ಹಾಕಿದ್ದಾರೆ. ಹೀರೋ ಪ್ರತಿ ಹಂತದಲ್ಲೂ ಅವರು ಎಫರ್ಟ್ ಕಾಣುತ್ತೆ. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ. ಮಂಗ್ಲಿ ಮೇಡಮ್ ಚೆನ್ನಾಗಿ ಹಾಡಿದ್ದೀರ. ಥ್ಯಾಂಕ್ ಯು ಮೇಡಮ್. ಇಷ್ಟೇ ಸರಿ. ಎಲ್ಲ ನಮ್ಮ ಟೀಮೇ ನಮ್ಮದೇ ಪ್ರತಿ ಹಂತದಿಂದ. ನಾನು ಹೇಳ್ತೀನಿ ಇಲ್ಲಿ ಬಂದು ಮತ್ತೆ ಅದೇನೇ ಏನು ಮಾತಾಡ್ಬೇಕಂತ. ಶಂಕರ ಮಠದಿಂದ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಕೊಂಡು ಬಂದಿದ್ದೀರಾ, ಅಲ್ಲಿನ ರ್ಯಾಂಬೋದಿಂದ ಇಲ್ಲಿವರೆಗೂ. ಸೊ ಹಾಗೆ ಕಂಟಿನ್ಯೂ ಆಗಲಿ. ಸೊ ಇಂಡಸ್ಟ್ರಿಗೆ ಒಂದು ಹೊಸಬ್ರು ಸಿನಿಮಾ ಗೆಲ್ಲಬೇಕು. ಒಂದು ಆಲ್ರೆಡಿ ಹಿಂದಿನ ಸಿನಿಮಾ ಒಂದು ಸ್ಟಾರ್ಟ್ ಆಗಿದೆ, ಒಂದು ಯಾವುದೇ ಇಲ್ಲದ ಒಂದು ಕಂಟೆಂಟ್ ಸಿನಿಮಾ ಗೆಲ್ಲಬೇಕು ಅನ್ನೋದಕ್ಕೆ ಜನನೂ ಒಪ್ಕೊಂಡಿದ್ದಾರೆ. ಸೊ ಈ ಸಿನಿಮಾ ಆ ಸಾಲಲ್ಲಿ ಒಂದು ಕಂಟೆಂಟಲ್ಲಿ ಬಂದಿದೆ. ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.